ಸ್ನೇಹಿತರೆ, ವಿಟಚ್ಗೆ ಸ್ವಾಗತ ಸುಸ್ವಾಗತ. ಮಾಹಿತಿ ಹಾಗೂ ಮನೋರಂಜನೆಗಾಗಿ ವಿಟಚ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ವಸ್ತು ಪ್ರದರ್ಶನದ ಬಗ್ಗೆ ಸಣ್ಣ ಮಾಹಿತಿಯನ್ನು ನೀಡಿದ್ದೆ. ಈಗ ಅದನ್ನು ಮುಂದುವರಿಸೋಣ. ವಸ್ತು ಪ್ರದರ್ಶನದ ಹಿಂಭಾಗದಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಹತ್ರ ಏರ್ ಬಲೂನ್ ಇದೆ. ಟಿಕೆಟ್ ತಗೊಂಡು ಈ ಏರ್ ಬಲೂನಲ್ಲಿ ಸವಾರಿ ಕೂಡ ಮಾಡ್ಬೋದು. ಹಾಗೇನೆ ಗೇಮ್ಸ್ಗಳನ್ನು ಆಡೋದಕ್ಕೆ ದೊಡ್ಡವರು ಚಿಕ್ಕವರು ಅಂತ ಭೇದ ಇಲ್ಲದೆ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ಆಟಗಳನ್ನು ಇಲ್ಲಿ ಆಡ್ಬೋದಾಗಿದೆ. ಮತ್ತೆ ಸಾಕಷ್ಟು ಆಕರ್ಷಣೀಯವಾಗಿರುವಂತಹ ಎಕ್ಸಿಬಿಷನ್ನ ಮುಂಭಾಗಕ್ಕೆ ಹೋಗೋಣ. ಮುಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಮುಂಭಾಗ ಲೈಟ್ಸ್ಗಳಿಂದಲೇ ನಿರ್ಮಾಣ ಮಾಡಿರುವ ತುತ್ತೂರಿಯನ್ನು ಊದುತ್ತಿರುವ ಆಕೃತಿಯನ್ನು ನೀವು ಇಲ್ಲಿ ನೋಡ್ಬೋದು. ಬಹಳ ಆಕರ್ಷಣೀಯವಾಗಿ ಕಾಣುತ್ತೆ. ಬೆಳಕಿನ ತುತ್ತೂರಿಯನ್ನು ನೋಡಿಕೊಂಡು ಸ್ವಲ್ಪ ಮುಂದೆ ಸಾಗಿದ್ರೆ ಅಬ್ಬಬ್ಬಬ್ಬಬ್ಬ, ಇಲ್ಲಿ ನೋಡಿ ಮೂವರು ಹಂಸ ಸುಂದರಿಯರು ಈ ದಸರಾ ವಸ್ತು ಪ್ರದರ್ಶನದಲ್ಲಿ ಏನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಲೆಕ್ಕಾಚಾರನ ಹಾಕೊಂಡು ಬಜೆಟ್ ಬಗ್ಗೆ ಚರ್ಚೆ ಮಾಡೋ ರೀತಿ ಕಾಣ್ತಾ ಇದೆ ಸ್ನೇಹಿತರೆ. ಈ ಹಂಸ ಸುಂದರಿಯರ ಎದುರುಗಡೆ ಮರಕ್ಕೆ ಬೆಳಕಿನ ಲೈಟ್ಸ್ಗಳನ್ನು ಅಳವಡಿಸಲಾಗಿದೆ. ಇದು ಕೂಡ ಆಕರ್ಷಣೀಯವಾಗಿ ಕಾಣುತ್ತೆ. ಮೈಸೂರು ವಸ್ತು ಪ್ರದರ್ಶನದಲ್ಲಿ ಎಲ್ಲಿ ನೋಡೋದ್ರಲ್ಲಿ ಜನ ಇದ್ರೆ ಜಾತ್ರೆ. ಈ ವರ್ಷದ ವಸ್ತು ಪ್ರದರ್ಶನ ನಿಜವಾಗಲೂ ಆಕರ್ಷಣೀಯವಾಗಿದೆ. ವೈವಿಧ್ಯತೆಯಿಂದ ಕೂಡಿರುವಂಥ ಈ ವಸ್ತು ಪ್ರದರ್ಶನಕ್ಕೆ ಹೆಚ್ಚೆಚ್ಚು ಜನ ಭೇಟಿ ನೀಡುತ್ತಿರೋದು ನೀವಿಲ್ಲಿ ನೋಡಬಹುದಾಗಿದೆ. ಮನಸ್ಸಿಗೆ ಮತ್ತು ಕಣ್ಣಿಗೆ ಭರಪೂರ ಮನರಂಜನೆಯನ್ನು ನೀಡುತ್ತಿರುವ ಮೈಸೂರಿನ ವಸ್ತು ಪ್ರದರ್ಶನ ನಿಮ್ಮನ್ನ ನಿರಾಶೆಯಂತೂ ಮಾಡೋದಿಲ್ಲ. ಮಕ್ಕಳಿಗೋಸ್ಕರನೇ ನಿರ್ಮಾಣ ಮಾಡಿರುವಂತ ನೀರಿನ ಚಿತ್ತಾರಗಳು ನಿಮ್ಮನ್ನ ಕಣ್ಮನ ಸೆಳೆಯುತ್ತೆ. ಯಾಂತ್ರಿಕ ತಾಂತ್ರಿಕ ಜಂಜಾಟವನ್ನ ಪಕ್ಕಕ್ಕೆ ಸರಿಸಿ ಬೆಳಕಿನ ನೀರಿನ ಚಿತ್ತಾರವನ್ನು ಕಣ್ಮನಗಳಿಗೆ ಉಣಬಡಿಸಿ ಕೈ ಬೀಸಿ ಕರೆಯುತ್ತಿದೆ ವಸ್ತು ಪ್ರದರ್ಶನ ನಿಮಗಾಗಿ ಕೆಂಪು ವಸ್ತ್ರವನ್ನ ಹಾಸಿ. ಕೈ ಬೀಸಿ ಕರೆಯುತ್ತಿದೆ ವಸ್ತು ಪ್ರದರ್ಶನ ನಿಮಗಾಗಿ ಕೆಂಪು ವಸ್ತ್ರವನ್ನು ಹಾಸಿ. ಸ್ನೇಹಿತರೆ, ವಸ್ತು ಪ್ರದರ್ಶನದ ಮತ್ತೊಂದು ಆಕರ್ಷಣೆ ಎಂದರೆ ವ್ಯಾಪಾರದ ಮಳಿಗೆಗಳು, ಅಂಗಡಿಗಳು. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿಯವರೆಗೂ ನಮ್ಮ ಪೊಲೀಸ್ ಅವ್ರ ರೀತಿ ರಿಲ್ಯಾಕ್ಸ್ ಮೂಡ್ನಲ್ಲಿರಿ ಅಂತ ಹೇಳ್ತಾ ವಿಟಚ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.